ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ RRB ಗ್ರೂಪ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ತಯಾರಿ ನಡೆಸ್ತಾ ಇದ್ರಲ್ಲ, ಅವರೆಲ್ಲರೂ ಈ ವಿಡಿಯೋನ ತಪ್ಪದೇ ನೋಡಿ. ಯಾಕಂತಂದ್ರೆ ಈ ವಿಡಿಯೋದಲ್ಲಿ ನಿಮ್ಮ ತಲೆಯಲ್ಲಿರುವಂತ ಎಲ್ಲ ಡೌಟ್ ಗಳನ್ನ ಕ್ಲಿಯರ್ ಮಾಡ್ತಾ ಹೋಗೋಣ. ಏನಪ್ಪಾ ಅಂತಂದ್ರೆ, ಮೊದಲನೇದು, ಈ ಗ್ರೂಪ್ ಡಿ ಗೆ ಕಾಲ್ಫಾರ್ಮ್ ಆಗಿರುವಂತ ಹುದ್ದೆಗಳು 32,000 ಅಥವಾ 58,000 ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ ಅಂತಕ್ಕಂಥದ್ದು ತುಂಬಾ ಡೌಟ್ ಎಲ್ಲಾ ಕಡೆ ಓಡಾಡ್ತಾ ಇದೆ. ಯಾಕಂದ್ರೆ ಕೆಲವೊಂದು ವಿಡಿಯೋ ಕಡೆ 58,000 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವ ಅಂತ ಹೇಳ್ತಾ ಇದ್ದಾರೆ. ಒಂದ್ ನೋಟಿಫಿಕೇಶನ್ ಅಲ್ಲಿ 32,000 ಚಿಲ್ಲರೆ ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವ ಅಂತ ಹೇಳ್ತಾ ಇದ್ರು. ಇನ್ನು ಅದೇ ರೀತಿ ಇನ್ನೊಂದು ಡೌಟ್ ಏನಂತಂದ್ರೆ, ಈ ಗ್ರೂಪ್ ಡಿ ಏನ್ ನೋಟಿಫಿಕೇಶನ್ ಇದೆಯಲ್ಲ, ಇದಕ್ಕೆ ಸೆಲೆಕ್ಟ್ ಆಗ್ಬೇಕಂದ್ರೆ ಎಷ್ಟು ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು? CBT ಒಂದೇ ಇರ್ತದ ಅಥವಾ CBT 2 ಸಹ ಬರಿಬೇಕಾ? ಹೀಗೆ ಹಲವಾರು ಏನಂದ್ರೆ ಸಂಶಯಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತದೆ ಹರಿದಾಡ್ತಾ ಇದಾವೆ. ಆ ಎಲ್ಲ ಏನೋ ಒಂದು ಸಂಶಯಗಳಿಗೆ ಅಥವಾ ಡೌಟ್ಸ್ ಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ರೆ ಉತ್ತರವನ್ನ ಕಂಡುಕೊಳ್ಳೋಣ. ಇದರ ಹೊರತಾಗಿ ಇಲ್ಲೇನ್ ಮತ್ತೆ ನೋಡೋಣ ಅಂತಂದ್ರೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ, ಯಾವ್ಯಾವ ಮ್ಯಾಥ್ಸ್ ಮೇಲೆ ಎಷ್ಟು ಕ್ವಶನ್ ಗಳು ಬೀಳ್ತಾವೆ, ಮೆಂಟಬಿಲಿಟಿ ಮೇಲೆ ಎಷ್ಟು ಬೀಳ್ತಾವೆ, ಜನರಲ್ ಸೈನ್ಸ್ ಮೇಲೆ ಎಷ್ಟು ಇರ್ತಾವೆ, ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಇದಾವೆ, ಅದೇ ರೀತಿ ಇದರ ಸಿಲೆಬಸ್ ಏನು, ಮತ್ತೆ ಎಕ್ಸಾಮ್ ಆದ್ಮೇಲೆ ಯಾವ ರೀತಿಯ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಇದಕ್ಕೆ ಹೊಂದಿರ್ತದೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವ್ ಏನ್ ಮಾಡೋಣ, ಚರ್ಚೆಯನ್ನ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಇರುವಂತ ಎಲ್ಲ ಏನು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂತ ಆಗ್ತದೆ. ಅದೇ ರೀತಿ ಈ ವಿಡಿಯೋನ ನೀವು ನೋಡ್ತಿರೋರೆಲ್ಲರೂ ಏನ್ ಮಾಡ್ಬೇಕಂದ್ರೆ, ಈ ಅಪ್ಲಿಕೇಶನ್ ಯಾರ ಹಾಕ್ಬೇಕಂತ ಇದಾರಲ್ಲ ಅವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಅವೇರ್ನೆಸ್ ಅನ್ನ ಬರ್ಲಿ. ಅದೇ ರೀತಿ ನೀವು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಇನ್ನೇಕ್ ತರ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ನೇಹಿತರೆ. ಗ್ರೂಪ್ ಡಿ ಗೆ ಸೆಲೆಕ್ಟ್ ಆಗ್ಬೇಕಂತಂದ್ರೆ ಎಷ್ಟು ಎಕ್ಸಾಮ್ ಅನ್ನ ಬರಿಬೇಕು? ಇದು ಎಲ್ಲರ ತಲೆಯಲ್ಲಿ ಈಗ ಓಡಾಡ್ತಿರುವಂತ ಪ್ರಶ್ನೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಂತಂದ್ರೆ, ಇದಕ್ಕೆ 2 ಎಕ್ಸಾಮ್ ಇರ್ತದೆ, CBT 1 ಇರ್ತದೆ, CBT 2 ಅಂತ ಇರ್ತದೆ ಅಂತಕ್ಕಂಥದ್ದ ಏನಂದ್ರೆ ಓಡಾಡ್ತದೆ. ಅದಕ್ಕೆ ಆದ್ರೆ ಕ್ಲಾರಿಫಿಕೇಶನ್ ಏನಂತಂದ್ರೆ, ಇದಕ್ಕೆ CBT 1 ಮಾತ್ರ ಇರ್ತದೆ. ಇಲ್ಲಿ ನೀವು ನೋಡ್ಬೋದು, ಇದಕ್ಕೆ ಕೇವಲ CBT 1, ಇದಕ್ಕೆ CBT 1 ಮಾತ್ರ ನೀವು ಬರೆದ್ರೆ ಸಾಕು. ಹಾಗಾದ್ರೆ CBT 1 ಅಲ್ಲಿ ಏನೇನ್ ಇರ್ತದಪ್ಪ, ಇಲ್ಲಿ ನೀವು ನೋಡ್ಬೋದು. ಮುಂದೆ ಒಂದು ಚಾರ್ಟ್ ಹಾಕಿ ಇಟ್ಟಿದ್ದೀನಿ, ಇದು ನೀವು ಓದ್ರೆ ನಿಮ್ಗೆ ಇದಕ್ಕೆ ಗೊತ್ತಾಗ್ಬಿಡ್ತದೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇದಾವೆ, ನೀವು ಯಾವ್ಯಾವ್ದ್ರ ಮೇಲೆ ಎಷ್ಟೆಷ್ಟು ಏನ್ ಮಾಡ್ಬೇಕಂದ್ರೆ ಪರಿಶ್ರಮ ಹಾಕಿ ಓದಿ, ಮತ್ತೆ ಯಾವ್ಯಾವ್ದ್ರಲ್ಲಿ ಹೆಚ್ಚಿನ ಅಂಕವನ್ನ ಪಡಿಬೇಕಂತ ಹೇಳಿ ನಿಮಗೊಂದು ಕ್ಲಾರಿಟಿ ಸಿಕ್ಬಿಡ್ತದೆ. ಇಲ್ಲಿ ನಾವು ಡೈರೆಕ್ಟ್ ಆಗಿ ಮೊದಲನೇದ್ ನೋಡ್ಬೇಕಂತಂದ್ರೆ, ಇದಕ್ಕೆ 8 ಮಾರ್ಕ್ಸ್ ಇದಾವ ಅಂತಂದ್ರೆ 100 ಮಾರ್ಕ್ಸ್ ಗಳ ಎಕ್ಸಾಮ್ ಇದಾಗಿರ್ತದೆ. ಮೊದಲನೇ ನೀವು ತಿಳ್ಕೊಬೇಕೇನಪ್ಪಾ ಅಂತಂದ್ರೆ, ಇದಕ್ಕೆ 8 ಮಾರ್ಕ್ಸ್ ಇರ್ತವೆ, 100 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಇದು ಒಂದೇ ಪೇಪರ್ ಇರ್ತದೆ, 100 ಮಾರ್ಕ್ಸ್ ಇರ್ತದೆ. ಈ 100 ಮಾರ್ಕ್ಸ್ ಅನ್ನ ಯಾವ ರೀತಿ ಡಿವೈಡೇಷನ್ ಮಾಡಿರ್ತಾರೆ, ಇಲ್ಲಿ ನೋಡಿ, ನಾ ಫಸ್ಟ್ ಹೇಳ್ತೀನಿ. ಜನರಲ್ ಸೈನ್ಸ್ ಎಷ್ಟಿರ್ತಾವ ಅಂತಂದ್ರೆ 25 ಜನರಲ್ ಸೈನ್ಸ್ ಮೇಲೆ ಕ್ವಶನ್ ಅನ್ನ ಬೀಳ್ತಾವೆ. ಇನ್ನ ಮ್ಯಾಥಮೆಟಿಕ್ಸ್, ಜನರಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಬೀಳ್ತಾವೆ? 25 ಜನರಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬೀಳ್ತಾವೆ. ಇನ್ನು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೇಲೆ ಎಷ್ಟು ಬೀಳ್ತಾವ ಅಂತಂದ್ರೆ 30 ಮಾರ್ಕ್ಸ್ ಗಳು ಬೀಳ್ತವೆ. ಇನ್ನ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್, GK ಅಂತ ನಾವ್ ಏನ್ ಕರಿತೀವಲ್ಲ, ಅದ್ರ ಮೇಲೆ ಏನ್ ಬೀಳ್ತಾವ ಅಂದ್ರೆ 20 ಅಂಕಗಳು ಇದ್ರ ಮೇಲೆ ಬೀಳ್ತಕ್ಕಂಥದ್ದು ಇರ್ತವೆ ಸ್ನೇಹಿತರೆ. ಹಾಗಾದ್ರೆ ನೀವು ಇದನ್ನ ನೋಡೋದ್ರ ಮೂಲಕ ಏನ್ ಡಿಸೈಡ್ ಮಾಡ್ಬೋದು ಅಥವಾ ಏನ್ ಒಂದು ಅಂದಾಜನ್ನ ಹಾಕೊಳ್ಬಹುದು ಅಂತಂದ್ರೆ, ಯಾವುದ್ರ ಮೇಲೆ ಜಾಸ್ತಿ ಕ್ವಶನ್ಗಳು ಬಿದ್ದಿದಾವೆ ಅದನ್ನ ನೀವು ಜಾಸ್ತಿ ಫೋಕಸ್ ಮಾಡಿ ಓದಿದ್ರೆ ಏನ್ ಮಾಡ್ಬೋದು, ಇದನ್ನ ಕ್ಲಿಯರ್ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಇದನ್ನ ನಾವು ಯಾವ ರೀತಿ ನೋಡ್ಕೊಳ್ಬಹುದು? ಈಗ ಹಿಂದ್ಗಡೆ ನೀವು ಈಗ ಲೋಕೋ ಪೈಲಟ್ ಆಗಿದಾವೆ, ಆಮೇಲೆ RCF SI ಆಗಿದೆ, ಆಮೇಲೆ ಟೆಕ್ನಿಷಿಯನ್ ಆಗಿದೆ. ಹೀಗೆ ಎಲ್ಲಾ ಎಕ್ಸಾಮ್ ಗಳ ಕ್ವಶನ್ ಪೇಪರ್ ನ ತಕೊಡ್ರಿ. ಈ ಒಂದು ಜನರಲ್ ಸೈನ್ಸ್ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬಿದ್ದಿದಾವೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ಕ್ವಶನ್ಗಳು ಬಿದ್ದಾವೆ, ಜನರಲ್ ಇಂಟೆಲಿಜೆನ್ಸ್ ಮೇಲೆ ಯಾವ ಕ್ವಶನ್ ಬಿದ್ದಿದಾವೆ, GK ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹೀಗೆ ಅವೆಲ್ಲವನ್ನ ನೀವು ಒಂದ್ ಕಡೆ ಬರ್ಕೊಂಡು ಅದರ ಆಧಾರದ ಮೇಲೆ ನೀವು ಓದ್ತಾ ಹೋದ್ರೆ ಏನ್ ಮಾಡ್ಬೋದು, ಇದನ್ನ ಟಚ್ ಮಾಡ್ಲಿಕ್ಕೆ ನಿಮ್ಗೆ ಏನಾಗ್ತದೆ, ತುಂಬಾ ಹೆಲ್ಪ್ ಆಗ್ತದೆ. ಆದ್ದರಿಂದ ಇದನ್ನ ನೋಡೋದು ತುಂಬಾ ಪ್ರಾಮುಖ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾದ್ರೆ ಇದ್ರಲ್ಲಿ ನಾವು ಏನ್ ಕ್ಲಿಯರ್ ಮಾಡ್ಕೊಂತೀವಿ, ಇದಕ್ಕೆ CBT 1 ಅಷ್ಟೇ ಇರ್ತದೆ, CBT 2 ಅನ್ನೋದು ಇರುವುದಿಲ್ಲ. ಹಾಗಾದ್ರೆ ಇದು ಹೋದ ನಂತರ ನಾವು ಇನ್ನೇನ್ ನೋಡ್ಕೋಬೇಕಂತಂದ್ರೆ, ಇನ್ನು ಗ್ರೂಪ್ ಡಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಥವಾ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ನಿಮ್ ಮುಂದೆನೆ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಮೊದಲನೇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಒಂದೇ ಇರ್ತದೆ. ಆಮೇಲೆ ಇದಕ್ಕೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರ್ತದೆ. ಆಮೇಲೆ ಮೆಡಿಕಲ್ ಟೆಸ್ಟ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇರ್ತದೆ.
ಸಿಬಿಟಿ ಟೆಸ್ಟ್ ಅಂದ್ರೆ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ಯಾವ ರೀತಿ ಇರ್ತದೆ ಅಂತ. ಇನ್ನು ಎರಡನೇದು ನೀವು ಇದರಲ್ಲಿ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗ್ತಿರಲ್ಲ, ಯಾರ ಲಿಸ್ಟ್ ಅಲ್ಲಿ ಹೆಸರು ಬರ್ತದಲ್ಲ ಅವ್ರಿಗೆಲ್ಲ ಏನಿರ್ತದೆ ಅಂದ್ರೆ ಫಿಸಿಕಲ್ ಎಫಿಷಿಯಂಟಿ ಟೆಸ್ಟ್ ಅಂತ ಕೊಡ್ತಾರೆ. ಫಿಸಿಕಲ್ ಎಫಿಷಿಯಂಟ್ ಟೆಸ್ಟ್ ಅಂದ್ರೆ ನೀವು ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತ ನೋಡ್ಲಿಕ್ಕೆ ಒಂದು ಟೆಸ್ಟ್ ಅನ್ನ ಇಡ್ತಾರೆ. ಒಂದು ಕೆಲವೊಂದು ವೇಟ್ ಅನ್ನ ಹೊತ್ಕೊಂಡು ಓಡೋದಿರ್ತದೆ. ಅದ್ರ ಬಿಟ್ರೆ ಜಾಸ್ತಿ ಏನು ಇರೋದಿಲ್ಲ, ಎಲ್ಲರೂ ಪಾಸ್ ಆಗ್ಬಹುದು, ತುಂಬಾ ತಲೆ ಕೆಡಿಸ್ಕೊಳ್ಳುವಂತದ್ದು ಏನು ಇರೋದಿಲ್ಲ. ಇದರಲ್ಲಿ ಪಾಸ್ ಆದವ್ರಿಗೆ ಏನಿರ್ತದೆ ಅಂದ್ರೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಇಷ್ಟು ಏನು ಗ್ರೂಪ್ ಡಿ ಗೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇರ್ತದೆ ಸ್ನೇಹಿತರೆ. ಈ ನೋಟಿಫಿಕೇಶನ್ ಅನ್ನ ನೀವೆಲ್ಲರೂ ಈಗಾಗಲೇ ವಾಟ್ಸ್ಆಪ್ ಗಳಲ್ಲಿ ಹರಿದಾಡ್ತಾ ಇದೆ, ಇದನ್ನ ನೀವೆಲ್ಲರೂ ನೋಡಿರ್ಬೋದು. ಪಾಯಿಂಟ್ಸ್ಮನ್, ಟ್ರ್ಯಾಕ್ ಮೇಂಟೈನರ್, ಹೀಗೆ 10 ಹಲವಾರು ಪೋಸ್ಟ್ ಗಳಿಗೆ ಏನ್ ಮಾಡಿದಾರೆ ಅಂದ್ರೆ 32,448 ಪೋಸ್ಟ್ ಗಳು ಕಾಲ್ಫರ್ಮ್ ಆಗಿದಾವ ಅಂತೇಳಿ ಒಂದು ನೋಟಿಫಿಕೇಶನ್ ಬಂದಿದೆ. ನೀವೆಲ್ಲರೂ ಈಗಾಗಲೇ ಇದನ್ನ ನೋಡಿರ್ಬೋದು. ಆದ್ರೆ ಈಗಿರುವ ಸಂಶಯ ಏನಂತಂದ್ರೆ ಹುದ್ದೆಗಳು ಕೇವಲ 32,000 ಹುದ್ದೆಗಳಷ್ಟೇ ಕಾಲ್ಫರ್ಮ್ ಆಗಿದಾವ ಅಥವಾ ಅದು 58,000 ಅದಕ್ಕಿಂತ ಹೆಚ್ಚಿನ ಹುದ್ದೆಗಳು ಕಾಲ್ಫರ್ಮ್ ಆಗ್ಬೋದಾ ಅಂತಕ್ಕಂಥದ್ದೊಂದು ಸಂಶಯ. ನಾನೇಕ್ 58,000 ಅಂತ ಹೇಳಿದೆ. ಇದಕ್ಕಿರೋ ಆಧಾರ ಏನಂತಂದ್ರೆ ನಾನು ಒಂದು ಹಿಂದಿ ಇದರಲ್ಲಿ ನೋಡಿದೆ, ಇಲ್ಲಿ ಇನ್ನೊಂದ್ ಸ್ವಲ್ಪ ಜೂಮ್ ಮಾಡಿ ನೋಡ್ತೀನಿ ನೋಡ್ಲಿ. ಇದರಲ್ಲಿ ಏನಾಗಿದಾವ ಅಂತಂದ್ರೆ ಇಲ್ಲಿ ಈ ಕೊಟ್ಟಿದ್ದಾರೆ ನೋಡ್ಲ, ಇದ್ರ ಕನ್ನಡದಲ್ಲೂ ಸಹ ಟ್ರಾನ್ಸ್ಲೇಟ್ ಮಾಡಿದೀನಿ. ಹುದ್ದೆಗಳು ಏನಂದ್ರೆ ದುಪ್ಪಟ್ಟಾಗುವ ಸಂಭವವಿದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಆಧಾರವಿಲ್ಲದೆ ಪೇಪರ್ ನಲ್ಲಿ ಬರೆಯುವುದಿಲ್ಲ. ಯಾಕಂದ್ರೆ ಪೇಪರ್ದವರಿಗೆ ಒಂದು ಯಾವುದೋ ಮೂಲದಿಂದ ಒಂದು ಮಾಹಿತಿ ಬಂದೇ ಬರ್ತಿರ್ತದೆ. ಆದ್ದರಿಂದ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದು ತಮ್ಮ ಪೇಪರ್ ನಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಹಾಗಾದ್ರೆ ಈ ಪೇಪರ್ದವರು ಯಾಕ ಆ ಮಾಹಿತಿಯನ್ನ ಕೊಟ್ರು, ಅವ್ರಿಗೆ ಯಾವ ಆದ ಮೂಲದಿಂದ ಒಂದು ಮಾಹಿತಿ ಬಂತು, ಹುದ್ದೆಗಳು ಹೆಚ್ಚಾಗ್ತವೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತು. ಒಂದೇನ್ ಕಾರಣ ಅಂತಂದ್ರೆ ಒಂದು ಪೇಪರ್ದಲ್ಲಿ ಬಂದಿದೆ ಅಂತಂದ್ರೆ ಹುದ್ದೆಗಳು 32,000ಕ್ಕಿಂತ ಜಾಸ್ತಿ ಆಗ್ತಾವ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಅದು 58,000 ಆಗಿರ್ಬೋದು ಅಥವಾ 68,000 ಆಗಿರ್ಬೋದು, ಒಟ್ಟಾರೆಯಾಗಿ ಹೆಚ್ಚು ಸಹ ಆಗಿರ್ಬೋದು. ಅದೇನು ಈಗ 16ನೇ ತಾರೀಕು, ಇನ್ನೊಂದು 23ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಇದಾವೆ. ಇನ್ನೊಂದು 4 ದಿನದಲ್ಲಿ ಬರ್ಬೋದು ನೋಟಿಫಿಕೇಶನ್. ಅವಾಗ 100% ಗೊತ್ತೇ ಆಗ್ತದೆ. 20ನೇ ತಾರೀಕು ಬರ್ಬೋದು ಅಥವಾ 19, ಈ ಒಂದು 3-4 ದಿನದಿಂದ 100% ಬಂದೇ ಬರ್ತದೆ. ಅದರಲ್ಲಿ ನಮ್ಗೆ ಏನಾಗ್ತದೆ ಒಂದು ಕ್ಲಾರಿಫಿಕೇಶನ್ ಸಿಗ್ತದೆ. ಅಲ್ಲಿವರೆಗೂ ನಾವ್ ಏನ್ ಮಾಡೋಣ ಅಂತಂದ್ರೆ ಕಾಯೋಣ. ಇಷ್ಟಂತರೂ ಏನಂತಂದ್ರೆ ಒಂದು ಹಿಂದಿ ಪೇಪರ್ ಅಲ್ಲಿ ಇದನ್ನ ಕೊಟ್ಟಿದ್ರು, ಅವರಂತ ಏನ್ ಹೇಳಿದಾರೆ ಅಂತಂದ್ರೆ ಹುದ್ದೆ ಜಾಸ್ತಿ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ನಾವಂತರೂ 32,000 ಹುದ್ದೆ ಇದ್ರು ಫೈಟ್ ಮಾಡ್ಲೇಬೇಕು, 1,00,000 ಇದ್ರು ಫೈಟ್ ಮಾಡ್ಬೇಕು, 60,000 ಇದ್ರು ಎಕ್ಸಾಮ್ ಅನ್ನ ಬರೆಯೋದ್ರ ಮೂಲಕ ಫೈಟ್ ಮಾಡ್ಲೇಬೇಕು. ನಮಗ್ ಬೇಕಾಗಿರೋದು ಕೇವಲ ಒಂದೇ ಹುದ್ದೆ. ನಮಗ ಅವ್ರ 1,00,000 ಹುದ್ದೆ ಕರೆದ್ರು ಏನ್ ಡಿಫ್ರೆನ್ಸ್ ಬೀಳುದಿಲ್ಲ, 50,000 ಹುದ್ದೆ ಕರೆದ್ರು ಡಿಫ್ರೆನ್ಸ್ ಬೀಳುದಿಲ್ಲ, 30,000 ಹುದ್ದೆ ಕರೆದ್ರು ನಮಗ್ ಡಿಫ್ರೆನ್ಸ್ ಬೀಳುದಿಲ್ಲ. ನಮಗ್ ಬೇಕಾಗಿರೋದು ಏನಂತಂದ್ರೆ ಕೇವಲ ಒಂದೇ ಹುದ್ದೆ. ಆ ಹುದ್ದೆ ನಮ್ಮದೇ ಅಂತಕ್ಕಂತ ಮನಸ್ಸಿನಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಪ್ರಯತ್ನವನ್ನ ಮಾಡ್ಬೇಕು. ಎಷ್ಟು ಹುದ್ದೆ ಇದಾವೆ, ನಾವ್ ಎಷ್ಟು ಪ್ರಯತ್ನ ಮಾಡ್ಬೇಕು, ಎಷ್ಟು ಓದ್ಬೇಕು, ಇವೆಲ್ಲ ತಲೆಯಲ್ಲಿ ಇರಬಾರ್ದು. ನಮ್ ತಲೆಯಲ್ಲಿ ಏನ್ ಇರ್ಬೇಕಂತಂದ್ರೆ ನಮ್ಮದು ಒಂದು ಹುದ್ದೆ ಇದೆ, ಆ ಒಂದು ಹುದ್ದೆಗಾಗಿ ನಾವು ಪ್ರಯತ್ನ ಮಾಡೋಣ. ಆ ಒಂದು ಹುದ್ದೆ ನಾನು ಪಡಿತೀನಿ ಅಂತಕ್ಕಂತ ಒಂದು ಮನಸ್ಸಿನಲ್ಲಿಟ್ಟು ಅಭ್ಯಾಸ ಮಾಡಿದ್ರೆ ಮಾತ್ರ ಆ ಉದ್ಯೋಗವನ್ನ ಗಿಟ್ಟಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ, ಇಲ್ಲಿ ಕೊಟ್ಟಿರುವಂತ ಎಲ್ಲಾ ಮಾಹಿತಿಗಳು ನಿಮಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದಾರಲ್ಲ ಅವರೆಲ್ಲ ನಿಮ್ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.